ಬದಲಾಗಿದೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಇದೀವಲ್ಲ. ಯಾಕೆಂದ್ರೆ ಮಗ್ಗ ಮಾಡ್ತಕ್ಕಂಥವ್ರು, ಮಗ್ಗ ನೇಯ್ತಕ್ಕಂಥವ್ರು ಒಂದು ಕಡೆ ಕರೆಂಟಿನ ಸಮಸ್ಯೆ ಇದೆ, ಮತ್ತೊಂದು ಕಡೆ ಕಚ್ಚಾ ವಸ್ತುಗಳ ಸಮಸ್ಯೆ ಇದೆ, ಮತ್ತೊಂದು ಕಡೆ ನಮಗೆ ಮಾರ್ಕೆಟ್ ಅನ್ನುವಂಥದ್ದು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ನೇಕಾರರ ಗೋಳು ಕೇಳಲಾರದ ಪರಿಸ್ಥಿತಿ ಒಳಗೆ ನಾವು ಇದೀವಿ ಇವತ್ತಿನ ದಿವಸ. ಸಾಲ ಮನ್ನಾ ಮಾಡಿಕೊಟ್ಟದ್ದು ನಮ್ಮ ಸರ್ಕಾರ. ಅದರಿಂದ ಯಾರು ನಿಮಗೆ ಉಪಕಾರ ಮಾಡ್ತಾರೆ, ಯಾರು ನಿಮ್ಮ ಜೊತೆ ನಿಲ್ತಾರೆ, ಅವ್ರ ಜೊತೆ ನೀವು ಕೂಡ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಈಗ ಎಲ್ಲ ಹಿಂದುಳಿದ ಜಾತಿಯವರಿಗೆ ಜಮೀನು ಕೊಡಬೇಕು ಅಂತೇಳಿ ಸರ್ಕಾರ ಆಲೋಚನೆ ಮಾಡಿ ಬಹುಶಃ ಮುಂದಿನ ಕ್ಯಾಬಿನೆಟ್ ನಲ್ಲಿ ಸಬ್ಜೆಕ್ಟ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದು ಬಂದಾಗ ನಿಮ್ಮ ಸಂಘಟನೆಗೂ ಕೂಡ ಜಮೀನನ್ನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ. 2 ಎಕರೆ ಅಥವಾ 2.5 ಕೊಡಬಹುದು, ಜಮೀನು ಕೊಡ್ತೀವಿ. ಆಮೇಲೆ ಸ್ವಾಮೀಜಿಯವರು ಒಂದು ಮಾತನ್ನ ಹೇಳಿದ್ದಾರೆ, ನೇಕಾರರ ಅಭಿವೃದ್ಧಿ ನಿಗಮ ಮಾಡಬೇಕು. ಏನು ಚಪ್ಪಾಳೆನೆ ತಟ್ಟಲ್ವಲ್ಲಯ್ಯ ನೀವು? ನಿಮ್ಮ ಬದುಕು ಬಹಳ ಶ್ರಮದ ಬದುಕು, ಕಷ್ಟಪಟ್ಟು ದುಡಿದಿರಿ. ಪ್ರತಿ ದಿನ ನಿಮ್ಮ ಬದುಕಿನಲ್ಲಿ ಶ್ರಮ ಇರ್ತದೆ, ಕಾಂಪಿಟೇಷನ್ ಇರ್ತದೆ. ಸೊ ಈ ಸಂದರ್ಭದಲ್ಲಿ ನಾನು ತಮ್ಮ ಕೇಳೋದು, ನಿಮ್ಮ ಸಮಾಜದವರು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನಾನು ಬೇಡ ಅಂತ ಹೇಳೋದಿಲ್ಲ, ಆದರೆ ವೃತ್ತಿಯನ್ನು ಮಾತ್ರ ಬಿಡಬಾರದು. ವೃತ್ತಿನ ಉಳಿಸ್ಕೊಂಡು ಹೋಗ್ಬೇಕು. ಹೊಸ ಹೊಸ ಬೆಳೆಗಳನ್ನು ಆಧುನಿಕವಾಗಿ ಕಂಪ್ಯೂಟರ್ ಎಲ್ಲ ಬಂದ್ಬಿಟ್ಟಿದೆ. ನಿಮ್ಮ ವೃತ್ತಿಯಲ್ಲಿ ಎಲ್ಲ ಕೂಡ ಉಪಯೋಗಿಸ್ಕೊಳ್ಬೇಕು. ಮದುವೆ ಇರ್ಬೋದು, ಸಾಧನೆ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ವಸ್ತುಗಳನ್ನು ತಯಾರು ಮಾಡಬೇಕಾದ್ರೆ 1924ರಲ್ಲಿ ಒಂದು ಸಣ್ಣ ಸಸ್ಯಾಗಿ ಆರಂಭವಾದ ಈ ದೇವಾಂಗ ಸಂಘ ಈಗ ಶತಮಾನೋತ್ಸವ ಪೂರೈಸಿ ಹೆಮ್ಮರವಾಗಿರುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಶುಭ ಸಂದರ್ಭದಲ್ಲಿ ಸಮಸ್ತ ದೇವಾಂಗ ಕುಲಬಾಂಧವರಿಗೆ ನನ್ನ ಪ್ರೀತಿಯ ಅಭಿನಂದನೆಗಳು. ರೈತ ಅನ್ನ ನೀಡಿದರೆ ನೇಕಾರರು ಸಮಾಜಕ್ಕೆ ವಸ್ತ್ರದ ಮೂಲಕ ಗೌರವವನ್ನು ನೀಡಿದ್ದಾರೆ. ರೈತ ದೇಶದ ಬೆನ್ನೆಲುಬು ಎಂದಾದರೆ ನೇಕಾರರು ಈ ದೇಶದ ಪ್ರಗತಿಯ ಚಕ್ರವನ್ನು ಮುನ್ನಡೆಸುವ ಶಕ್ತಿಯನ್ನು ನಾನು ಸದಾ ನಂಬಿದ್ದೇನೆ. ಕಳೆದ 100 ವರ್ಷಗಳಲ್ಲಿ ದೇವಾಂಗ ಸಂಘ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ, ಶಾಲೆ ಮತ್ತು ಕಾಲೇಜು ಶಿಕ್ಷಣವನ್ನು ಸ್ಥಾಪಿಸುವ ಮೂಲಕ ಅಕ್ಷರದಾಸೋಹ ಮಾಡಿಕೊಂಡು ಬರ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯ. ತಾವುಗಳ ತಮ್ಮ ಹಿರಿತನವನ್ನು, ತಮ್ಮ ಒಂದು ಜ್ಞಾನ ಭಂಡಾರವನ್ನು, ತಮ್ಮ ಒಂದು ಅನುಭವದ ಒಂದು ಸಾಮರ್ಥ್ಯಕ್ಕೆ ಹೊರೆ ಹಚ್ಚತಕ್ಕಂಥ ಒಂದು ಬರ್ತಕ್ಕಂಥ ಪ್ರಶ್ನೆಗಳು, ಅಂಥ ಎಲ್ಲ ಒಂದು ನಿರ್ಣಯವನ್ನು, ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಅದು ಜನರಿಂದ, ಸರ್ಕಾರದಿಂದ, ತಮ್ಮದೇ ಆದ ನ್ಯಾಯಾಂಗ ಕ್ಷೇತ್ರದಿಂದ ಸೈ ಬೇಷ್ ಅಂತ ಅನ್ನಿಸ್ಕೊಳ್ತಕ್ಕಂಥ ಒಂದು ಕೆಲಸ ಇದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಇವರು ಇಂತಹ ದೊಡ್ಡ ಶಿಕ್ಷಣ ತಜ್ಞರು, ನ್ಯಾಯವಾದಿಗಳು, ಅನೇಕ ವಿಷಯದಲ್ಲಿ ವಿಷಯಗಳಲ್ಲಿ ಅಷ್ಟೇ ಅಲ್ಲ, ನಾಗರಿಕ ಒಂದು ಸಮಸ್ಯೆಗಳಲ್ಲಿ ಅಪಾರವಾದಂಥ ತಿಳುವಳಿಕೆಯನ್ನು, ಜ್ಞಾನ ಭಂಡಾರ ಹೊಂದಿರತಕ್ಕಂಥ ನಮ್ಮ ಜಸ್ಟಿಸ್ ಕೃಷ್ಣ ಪ್ರಸಾದ್ ಸರ್ ನಮ್ಮ ಮುಂದೆ ಇದ್ದಾರೆ. ನಿಜವಾಗಿಯೂ ಕೂಡ ಇದು ಒಂದು ಅಪರೂಪವಾದ ದಿನ. ಭೂತಾಯಿಯ ಕರುಣೆಯ ನಮ್ಮ ಸಂಘದ ಮೊದಲ ಆಶೀರ್ವಾದ, ಅವಳ ನ್ಯಾಯಭಾವನೆ ನಮ್ಮ ಸಂಘದ ಮೊದಲ ಸಂವಿಧಾನ. ಅದಕ್ಕಾಗಿ ಸಂಘ 100 ವರ್ಷದವರು ಕುಗ್ಗಿಲ್ಲ, ಮತ್ತಷ್ಟು ಬಲವಾಗಿ, ಮತ್ತಷ್ಟು ಜಾಗೃತವಾಗಿ ಸತ್ಯ ಮತ್ತು ಸಮಾನತೆಯ ದಾರಿಯಲ್ಲಿ ನಡೆದು ಬಂದಿದೆ. ಈ ಸಂಘ ತನ್ನ ಅಸ್ತಿತ್ವವನ್ನು ಕೇವಲ ಸದಸ್ಯತ್ವಕ್ಕೆ ಸೀಮಿತಗೊಳ್ಳದೆ ಸಮಾಜದ ಮೇಲೆ ಜವಾಬ್ದಾರಿಯನ್ನು, ತನ್ನ ಮೂಲ ಬದ್ಧತೆಯನ್ನು ಸ್ವೀಕರಿಸಿದೆ. ಸಮಾನತೆ, ನ್ಯಾಯ, ಮಾನವ ಗೌರವ ಮತ್ತು ಶಿಕ್ಷಣ ಎಂಬ ಮೌಲ್ಯಗಳನ್ನು ಸೊಗಸನೆಯಾಗಿ ಮಾತ್ರವಲ್ಲ, ಕಾರ್ಯಪಥವಾಗಿ ಅಳವಡಿಸಿಕೊಂಡಿದೆ. ಭಾಳ ಸಂತೋಷದ ವಿಚಾರ ಅಲ್ವಾ? 100 ವರ್ಷದ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಬಂದೋಗಿದ್ದಾರೆ. ಅಂಥದ್ರೊಳಗೆ ನಾವಿದ್ದೀವಲ್ಲ, ಅದಕ್ಕೆ ನಾವೇ ಪುಣ್ಯವಂತರು. ಈಗ ಹೇಳಬೇಕು ಅಂದರೆ 100 ವರ್ಷದ ಕಾರ್ಯಕ್ರಮ ಮಾಡ್ತಾ ಇರೋದು ಭಾಳ ಖುಷಿ ಆಗ್ತಾಯಿದೆ. ಬಹುಶಃ ಕೆಲವು ಸಂಘ ಸಂಸ್ಥೆಗಳು 100 ವರ್ಷ ದಾಟಿರಬೇಕು,
ಅದರಲ್ಲಿ ನಮ್ಮ ದೇವಾಂಗ ಸಮಾಜನೇ ಪ್ರಮುಖವಾಗಿರೋದು. ಕುಲ ಬಂದವರು ಎಲ್ಲೇ ಬೇರೆ ಕಡೆಯಿಂದ ಎಲ್ಲೆಲ್ಲಿ ಬಂದಿದ್ದಾರೆ? ಭವಿಷ್ಯ ನನಗೆ ತಿಳಿದ ಮಟ್ಟಿಗೆ ಛತ್ತೀಸ್ಗಢ, ವೆಸ್ಟ್ ಬೆಂಗಾಲು, ಮಹಾರಾಷ್ಟ್ರ ಬಂದವರೆ, ಮತ್ತು ಆಂಧ್ರ, ಒರಿಸ್ಸಾ ಎಲ್ಲ ಕಡೆ ಬಂದಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಎಷ್ಟು ಜನ ಸೇರಿದ್ದಾರೆ? ಒಂದು 20,000 ಜನ ಬಂದಿರ್ಬೋದು. 70,000 ಬಂದಿದ್ದಾರೆ. 50ರಿಂದ 60,000 ಜನ ಬಂದಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಅಂದರೆ, ಈ ಕಾರ್ಯಕ್ರಮ ನಡೆದಿರ್ತಕ್ಕಂಥ ನಮ್ಮ ಕುಲಬಾಂಧವರು ಎಲ್ಲರೂ ಒಂದು ಒಗ್ಗೂಡಿ ಮುಂದುವರಿಯೋದಕ್ಕೆ ಒಂದು ಅವಕಾಶ ಆಗಿದೆ. ಆಮೇಲೆ ನಮ್ಮ ರಾಜ್ಯದ ಸಿ ಎಮ್ಮು, ಡೆಪ್ಟಿ ಸಿ ಎಮ್ಮು, ನಾರಾಯಣು, ಮಂಜುನಾಥ್, ಆಮೇಲೆ ಗರುಡಾಚಾರು, ಇನ್ನು ಎಲ್ಲ ರಾಜಕೀಯದವರೆಲ್ಲ ಬಂದು ಇಲ್ಲದ ನಮಗೇನು ಹಿಂಗೆ ಮಾಡಿ ನಿಮ್ಗೆ ಏನು ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. 2.5 ಎಕರೆ ಜಮೀನು ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ನಮ್ಮ ಸಂಘಕ್ಕೆ.